ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೂಡ್ಲಿಗಿಯಲ್ಲಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸು, ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಿ ಕರೆ ಕೊಟ್ಟ ಸ್ನೇಹಿತರ ಬಳಗದ ಅಧ್ಯಕ್ಷರು ಸಮಾಜ ಸೇವಕರು ಡಾಕ್ಟರ್ ಬಿ ಅಬ್ದುಲ್ ರೆಹಮಾನ್ ಕರೆ. ವೆಂಚನಗಿರಿ ಜಿಲ್ಲೆ ಕೂಡ್ಲಿಗಿ ಕೆಎಸ್ಆರ್ಟಿಸಿ ಚಾಲಕರು ಹಾಗೂ ನಿರ್ವಾಹಕರ ಕ್ರಿಕೆಟ್ ಸ್ಪರ್ಧೆಯ ಅಂಗವಾಗಿ ಸ್ನೇಹಿತರ ಬಳಗದ ಅಧ್ಯಕ್ಷರು ಸಮಾಜ ಸೇವಕರು ಡಾಕ್ಟರ್ ಬಿ ಅಬ್ದುಲ್ ರೆಹಮಾನ್ ಇವರಿಂದ ಟಿ ಶರ್ಟ್ ವಿತರಣೆ ಕಾರ್ಯಕ್ರಮ ನಡೀತಾ ಇರುವುದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಚಾಲಕರು ಹಾಗೂ ನಿರ್ವಾಹಕರು ಪ್ರತಿದಿನ ಸಾವಿರಾರು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ತಮ್ಮ ಸ್ಥಾನಕ್ಕೆ ತಲುಪಿಸುವ ಮಹತ್ತರ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರ ಸೇವೆ ಸಮಾಜಕ್ಕೆ ಅಮೂಲ್ಯವಾಗಿದೆ. ಕ್ರೀಡೆ ಅಂದ್ರೆ ಕೇವಲ ಗೆಲುವು ಸೋಲು ಅಲ್ಲ. ಕ್ರೀಡೆ ನಮ್ಮಲ್ಲಿ ಶಿಸ್ತು, ಸಮಯ ಪಾಲನೆ, ಆರೋಗ್ಯ, ಆತ್ಮವಿಶ್ವಾಸ, ತಂಡದ ಮನೋಭಾವ ಮತ್ತು ಪರಸ್ಪರ ಸಹಕಾರವನ್ನು ಬೆಳೆಸುತ್ತೆ. ಇಂತಹ ಕ್ರಿಕೆಟ್ ಸ್ಪರ್ಧೆಗಳು ಸಿಬ್ಬಂದಿಯ ನಡುವೆ ಸ್ನೇಹ, ಒಗ್ಗಟ್ಟು ಮತ್ತು ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಸ್ನೇಹಿತರ ಬಳಗದ ಅಧ್ಯಕ್ಷರು ಸಮಾಜ ಸೇವಕರು ಡಾಕ್ಟರ್ ಬಿ ಅಬ್ದುಲ್ ರೆಹಮಾನ್ ಅವರು ಸಮಾಜ ಸೇವೆಯ ಜೊತೆಗೆ ಕ್ರೀಡಾ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹ ಕೊಡುತ್ತಾ ಈ ಕ್ರಿಕೆಟ್ ಪಂದ್ಯಾವಳಿಗಾಗಿ ಟಿ ಶರ್ಟ್ಗಳನ್ನು ವಿತರಿಸುವುದರ ಮೂಲಕ ಕ್ರೀಡಾಪಟುಗಳ ಉತ್ಸಾಹವನ್ನು ಹೆಚ್ಚಿಸಿದ್ದಾರೆ. ಅವರ ಈ ಸಮಾಜಮುಖಿ ಕಾರ್ಯಕ್ಕೆ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೀವಿ. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಎಲ್ಲಾ ತಂಡಗಳಿಗೆ ನನ್ನ ಶುಭಾಶಯಗಳು. ಕ್ರೀಡಾ ಸ್ಫೂರ್ತಿಯಿಂದ ಆಡಿರಿ, ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಮತ್ತು ಯಶಸ್ಸು ನಿಮ್ಮದಾಗಲಿ. ಜೈ ಹಿಂದ್. ಈ ಸಂದರ್ಭದಲ್ಲಿ ಅಬ್ದುಲ್ ರಹಮಾನ್ ಅವರು ಕ್ರೀಡಾಪಟುಗಳಿಗೆ ಅಬ್ದುಲ್ ಜಬ್ಬಾರ್, ಅಬ್ದುಲ್ ರಜಾ ಹಾಗೂ ಕಮ್ಮರ್ ಪ್ರಕಾಶ್, ಚಾಲಕ ಕೆಎಂ ಬಸವರಾಜ್, ಸಹಾಯಕ ಕುಶಲಕರ್ಮಿ ಪಣಿರಾಜ್, ತಾಂತ್ರಿಕ ಸಹಾಯಕ ಮಂಜುನಾಥ್ ಹೆಗಡೆ, ಬಸ್ ನಿಲ್ದಾಣ ಇನ್ಚಾರ್ಜ್ ಚಾಲಕ ವಿಭಾಗದವರು ಭಾಗಿಯಾಗಿದ್ದರು. ವರದಿಗೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ. ಇವತ್ತು ಎಲ್ಲರಿಗೂ ಶುಭ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರ್ತದಂತ. ಮನುಷ್ಯ ಯಾವಾಗ ಗಟ್ಟಿ ಇರ್ತಾನ, ಕೆಲಸ ಮಾಡೋದಕ್ಕಾಗ್ಲಿ, ಯೋಚನೆ ಮಾಡೋಕ್ಕಾಗ್ಲಿ, ಒಳ್ಳೆ ಯೋಚನೆಗೆ ಬರ್ಬೇಕಂತ ಹೇಳಿದ್ರೆ ಮನುಷ್ಯ ದೇಹನ ಗಟ್ಟಿ ಇಟ್ಕೋಬೇಕಾಗತ್ತೆ. ಆ ದೇಹನ ಇವತ್ತು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಇವತ್ತು ನೀವು ಡ್ರೈವರ್, ಕಂಡಕ್ಟರ್ಗಳೆಲ್ಲ ಕ್ರೀಡೆ ಆಡ್ತಾರೆ ಅಂತ ಹೇಳಿದ್ರೆ ಬಹಳ ಸಂತೋಷದ ವಿಚಾರ. ಯಾಕಂತ ಹೇಳಿದ್ರೆ ನೀವು ಮಾಡ್ತಕ್ಕಂಥ ಒಂದು ಸೇವೆ ಐತಲ್ಲ, ಅದು ಕತ್ತಿ ಮೇಲೆ ನಡೆದಂಗೆ. ಡ್ರೈವರ್ ಕೆಲಸ ಅಂತ ಹೇಳಿದ್ರೆ ಯಾರು ಸಾಮಾನ್ಯವಾಗಿ ಹೇಳಂತ ಮಾತಲ್ಲ. ಅದು ಡ್ರೈವರ್ ಕೆಲಸ ಅಂತ ಹೇಳಿದ್ರೆ ಬರೀ ಕತ್ತಿ ಮೇಲೆ ನಡೆದಂಥ ಒಂದು ಸೇವೆ ಇರ್ತದೆ ನಿಮ್ಮದು. ಆ ಸೇವೆನ ನೀವು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಿ. ದೊಡ್ಡ ರಾಜ್ಯ ಮಟ್ಟದಲ್ಲಿ ನೀವು ಕ್ರಿಕೆಟ್ ಆಡ್ರಿ, ಒಂದು ಒಳ್ಳೆ ಸಮಾಜಕ್ಕೆ ಮಾದರಿಯಾಗಿ ನಮ್ಮ ಕರ್ನಾಟಕ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ನಮ್ಮ ಸ್ನೇಹಿತರ ಬಳಗದಿಂದ ಒಂದು ಸಣ್ಣ ಒಂದು ಅಳಿಲ ಟಿ ಶರ್ಟ್ ಕೊಡೋದ್ರ ಮುಖಾಂತರ ತಮ್ಮನ್ನ ಗೌರವಿಸ್ತೀವಿ, ಆಮೇಲೆ ನಿಮ್ಮನ್ನ ಉತ್ಸಾಹಿಸ್ತೀವಿ ಅನ್ನೋ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.